ನಮಸ್ಕಾರ ಎವ್ರಿವನ್, ನಾನು ಕೃತಿಕಾ. ಫಸ್ಟ್ಗೆ ಐ ಆಮ್ ಸಾರಿ ಬಿಕಾಸ್ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾಸ್ ನನ್ನ ಎಕ್ಸಾಮ್ಸ್ ನಡೀತಿತ್ತು ಇಷ್ಟು ದಿನ. ಇವಾಗ ಎವ್ರಿಥಿಂಗ್ ಇಸ್ ಡನ್, ಮೈ ಫಸ್ಟ್ ಇಯರ್ ಇಸ್ ಫುಲ್ಲಿ ಕಂಪ್ಲೀಟೆಡ್ ಆ್ಯಂಡ್ ಐ ಆಮ್ ಫ್ರೀ. ಸೊ ಇವತ್ತು ನಾನು ನಿಮಗೆ ನನ್ನ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಜರ್ನಿ ಅನ್ನೋಕ್ಕಿಂತ ಇದೊಂದು ಸರ್ವೈವಲ್ ಸ್ಟೋರಿ. ಎಲ್ಲರೂ ಹೇಳ್ತಾರೆ ಕಾಲೇಜ್ ಇಸ್ ದ ಬೆಸ್ಟ್ ಟೈಮ್ ಆಫ್ ಲೈಫ್ ಅಂತ, ಬಟ್ ಯಾರು ಒಂಟಿತನ, ಫೇಕ್ ಫ್ರೆಂಡ್ಶಿಪ್ಸ್ ಮತ್ತು ಮೆಂಟಲ್ ಬ್ರೇಕ್ ಡೌನ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಸೊ ವೆಲ್ಕಮ್ ಟು ಮೈ ಫಸ್ಟ್ ಇಯರ್, ರಾ, ರಿಯಲ್ ಆ್ಯಂಡ್ ನಥಿಂಗ್ ಲೈಕ್ ರೀಲ್ಸ್. ಸೊ ನಾನು ಪ್ರೀವಿಯಸ್ ವಿಡಿಯೋ ಇದೆಯಲ್ಲ, ಬಿಯಾಂಡ್ ದ ರ್ಯಾಂಕ್, ಸೊ ಆ ವಿಡಿಯೋದಲ್ಲಿ ಹೇಳಿರೋ ಹಾಗೆ I got Sri Siddhartha Institute of Technology through KCT counseling around 120 kilometers far away from the south of the Bangalore. ನಾನಂತೂ ತುಂಬ ಖುಷಿಯಾಗಿದೆ ಬಿಕಾಸ್ ಈ ಟ್ರಾಫಿಕ್, ಈ ಫ್ಯಾಮಿಲಿ ಡ್ರಾಮಾ ಎಲ್ಲದರಿಂದ ತುಂಬ ದೂರ ಹೋಗ್ಬೋದು, ಪೀಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು ಆ್ಯಂಡ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಬಟ್ ಎಲ್ಲ ಚೆನ್ನಾಗಿ ಆಗ್ತಿರ್ಬೇಕಾದ್ರೆ ಒಂದಲ್ಲ ಒಂದು ಕೆಟ್ಟದಾಗಲೇಬೇಕಲ್ಪ. ಎಸ್, ನನ್ನ ಕ್ಯಾಸ್ಟ್ ಪ್ರಕಾರ ನಾನು 1,07,000 ಫೀಸ್ನ ಪೇ ಮಾಡಬೇಕಾಗಿತ್ತು ಫಾರ್ ದ ಇಂಜಿನಿಯರಿಂಗ್ ಸೀಟ್. ಬಟ್ ನನ್ನ ಹತ್ರ ಕಾಲ್ ಭಾಗದ ಅಮೌಂಟ್ ಸಹ ಇರಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಮೈ ಡ್ರೀಮ್ಸ್ ಕೊಲ್ಯಾಪ್ಸ್ಡ್, ನಾರ್ಮಲ್ ಯಾವುದೋ ಒಂದು ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒನ್ ಆಫ್ ದ ಟ್ರಸ್ಟ್ ಸೆಡ್ ದ್ಯಾಟ್ ವಿ ವಿಲ್ ಸ್ಪಾನ್ಸರ್ ಯುವರ್ 4 years ಇಂಜಿನಿಯರಿಂಗ್ ಫೀಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್. ಸೊ ಹೀಗೆ ನನ್ನ ಫಸ್ಟ್ ಇಯರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಸ್ ಯೂಶುವಲ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ ಪಿ ಯು ಫ್ರೆಂಡ್ಸ್, ದೇ ವೇರ್ ಲೈಕ್, ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆಯಾ, ಅಲ್ಲಿನ ಒಂದು ಹೆಜ್ಜೆಗೂ ಜಡ್ಜ್ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಅವ್ರ ಲೈಫ್ಗಿಂತ ನಿನ್ನ ಲೈಫ್ ತುಂಬ ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಹುಷಾರು ಅಂತ ಹೇಳ್ರಿ. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ನನ್ನ ಫ್ಯಾಮಿಲಿಯಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇದ್ದು ಸ್ಟಡಿ ಮಾಡಬೇಕು ಅಂತ. ಬಿಕಾಸ್ ದಿನ ಬರ್ತಿದ್ದಂಗೆ ಒಂದಲ್ಲ ಒಂದು ಜಗಳ, ಡ್ರಾಮಾ, ದುಡ್ಗೋಸ್ಕರ ಏನೇನೋ ನಡೀತಾ ಇತ್ತು. ನನಗೆ ನನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದೇನೋ ಹೇಳ್ತಾರಲ್ಲ, ಉದ್ಧಾರ ಆಗಬೇಕಂದ್ರೆ ಮೊದಲು ಊರು ಬಿಡಬೇಕು ಅಂತ, ಆ ಥರ. ಸೊ ತುಮಕೂರಿಗೆ ಬಂದೆ, ಹೊಸ ಜನ, ಹೊಸ ಜಾಗ, ಬೆಟ್ಟಗಳನ್ನ ನೋಡಿದೆ, ಫ್ರೆಶ್ ಗಾಳಿ ಕುಡಿದೆ ಆ್ಯಂಡ್ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಸಿಕ್ತು. ಮೈ ಬ್ಯಾಡ್, ನನಗೆ ಹಾಸ್ಟೆಲಲ್ಲಿ ಸಿಂಗಲ್ ಶೇರಿಂಗ್ ಸಿಕ್ತು. ಕಾಸ್ ನಾನು ಸೆಕೆಂಡ್ ರೌಂಡ್ KCT ಅಲ್ಲಿ ಅಡ್ಮಿಷನ್ಗೆ ಹೋಗಿದ್ದೆ ಆ್ಯಂಡ್ ಅಷ್ಟರಲ್ಲಿ ಹಾಸ್ಟೆಲ್ ಎಲ್ಲ ಫಿಲ್ ಆಗಿತ್ತು. ಸೊ ನನಗೆ ಉಳಿದಿದ್ದೊಂದೇ ಸಿಂಗಲ್ ರೂಮ್. ಸೊ ನಾನು ಅದನ್ನ ತೊಗೊಂಡಿದ್ದೆ. ಸೊ ಆ ಕಾರಣಕ್ಕಾಗಿ ಹಾಸ್ಟೆಲಲ್ಲಿ ನಾನು ಯಾರನ್ನೂ ಅಷ್ಟೊಂದು ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ನನ್ನ ಕ್ಲಾಸಲ್ಲಿ ನನಗೆ ತುಂಬ ಜನ ಪರಿಚಯ ಆದರು, ತುಂಬ ಜನ ಫ್ರೆಂಡ್ಸ್ ಆದರು. ಅವ್ರ ಜೊತೆ ಸುತ್ತಾಡ್ತಾಯಿದ್ದೆ, ಅವ್ರ ಜೊತೆ ತಿಂತಾಯಿದ್ದೆ, ಪಾರ್ಟಿ ಮಾಡ್ತಾಯಿದ್ದೆ, ಎಕ್ಸೆಟ್ರಾ ಏನೇನೇನೋ ಮಾಡ್ತಾಯಿದ್ದೆ. ಸಾಲ್ದಿದ್ದಕ್ಕೆ ಕ್ಲಾಸ್ ರೆಪ್ರೆಸೆಂಟೇಟಿವ್ ಸಹ ನಾನೇ ಆದೆ. ದ್ಯಾಟ್ ವಾಸ್ ಮೈ ಮೇಜರ್ ಫಾಲ್ಟ್. ಫಸ್ಟ್ ಇಯರಲ್ಲಿ ಅಂತೂ ಸಿಯರ್ ಆಗಬಾರ್ದು. ಸೊ ನಾನು ಸಿಯರ್ ಆಗಿದ್ದ ಕಾರಣ ನಾನು ಎಲ್ಲರ ಜೊತೆನೂ ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಇದ್ದೆ. ಸೊ ಒಂದೇ ಕ್ಲೋಸ್ ಸರ್ಕಲ್ ಅಂತ ನನಗಿರಲಿಲ್ಲ. ಯಾರು ಸಿಗ್ತಾರೋ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಎಲ್ಲರನ್ನೂ ತುಂಬ ನಂಬಿದೆ. ಐ ಟ್ರಸ್ಟೆಡ್ ಎವ್ರಿ ಒನ್, ಐ ಟಾಕ್ ಟು ಎವ್ರಿ ಒನ್ ಆ್ಯಂಡ್ ಮಾತಾಡೋದಕ್ಕಿಂತ ನಾನು ಓವರ್ ಶೇರ್ ಜಾಸ್ತಿ ಮಾಡ್ದೆ. ಸೊ ದ್ಯಾಟ್ ವಾಸ್ ಮೈ ಮೇಜರ್ ಮಿಸ್ಟೇಕ್. ಕೊನೆಗೆ ಎಂಥ ಸಿಚುಯೇಷನ್ ಎದುರಾಯ್ತಂದರೆ, ಕ್ಲಾಸಲ್ಲಿ ಇರೋರೆಲ್ಲ ಒಂದು ಕಡೆ ಆದರೆ ನಾನೊಂದು ಕಡೆ. ಸೊ ನನ್ನ ಕ್ಲಾಸಲ್ಲಿ ನನ್ನ ಕಂಡ್ರೆ ಯಾರಿಗೂ ಆಗ್ತಿರಲಿಲ್ಲ. ದ್ಯಾಟ್ ವಾಸ್ ಸೀನ್ ಇನ್ ದಟ್ ಫೇಸಸ್. ನಾಟ್ ಬಿಕಾಸ್ ಐ ಡಿಡ್ ಸಮಥಿಂಗ್ ರಾಂಗ್, ಬಟ್ ಬಿಕಾಸ್ ಐ ಡಿಡ್ ರೈಟ್. ಸೊ ಅದಕ್ಕೆ ಯಾರಿಗೂ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ದಿಸ್ ಇಸ್ ದ ಮೋಸ್ಟ್ ಹಾರ್ಡೆಸ್ಟ್ ಸಿಚುಯೇಷನ್ ಎವರ್. ಬಿಕಾಸ್ ಯು ಆರ್ ರೈಟ್, ಬಟ್ ಎವ್ರಿ ಒನ್ ಪಾಯಿಂಟ್ಸ್ ಯು ಲೈಕ್ ಯು ಆರ್ ವೆರಿ ಸೆಲ್ಫಿಶ್ ಎಕ್ಸೆಟ್ರಾ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ ಈ ಥರ ಏನಾದರೂ ಆದಾಗ. ನನಗೂ ಆಯಿತು. ಐ ವಾಸ್ ಬ್ಲೇಮ್ಡ್ ಫಾರ್ ಎವ್ರಿಥಿಂಗ್ ವಾಟ್ ಐ ಡಿಡಂಟ್ ಡೂ. ಸೊ ನಾನು ತುಂಬ ಐಸೋಲೇಟೆಡ್ ಫೀಲ್ ಮಾಡ್ತಾ ಇದ್ದೆ. ಬಟ್ ಐ ಡಿಡಂಟ್ ಬ್ಯಾಕ್ ಡೌನ್. ಐ ಕ್ರೈಡ್, ಅಫ್ಕೋರ್ಸ್ ಐ ಕ್ರೈಡ್, ಆ್ಯಂಡ್ ಐ ಕಾಲ್ಡ್ ಮೈ ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ ಐ ಶೇರ್ಡ್ ಎವ್ರಿಥಿಂಗ್ ವಿತ್ ದ್ಯಾಮ್. ಆ್ಯಂಡ್ ಅವರು ಏನು ಮಾಡೋಕ್ಕಾಗುತ್ತೆ, ದೇ ಕನ್ಸೋಲ್ಡ್ ಮೀ. ಬಟ್ ಇದೆಲ್ಲ ನನ್ನ ಸ್ಟಡೀಸ್ನ ಸ್ಟಾಪ್ ಮಾಡಿಲ್ಲ. ಐ ಗಾಟ್ ಸಮ್ ಗುಡ್ ಗ್ರೇಡ್ಸ್ ಆ್ಯಂಡ್ ಗ್ರೇಟ್ ಲೈಫ್ ಲೆಸನ್ಸ್. ಒಬ್ಬಳೇ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಯಾರನ್ನೂ ಅಷ್ಟೊಂದು ಹಚ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ನನ್ನ ಹೃದಯನ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಅವರ ಗ್ರೂಪ್ ಜೊತೆ ಎಂಜಾಯ್ ಮಾಡ್ತಾ ಇರೋದನ್ನ ನೋಡಬೇಕಾದ್ರೆ ನನಗೂ ಅನಿಸ್ತಾ ಇತ್ತು, ಲೈಕ್ ನನಗೂ ಆ ಥರ ಗ್ರೂಪ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ನಾನು ಅದೇ ಥರ ಖುಷಿಯಾಗಿರ್ತಾಯಿದ್ದೆ ಅಂತ ಒಂದೊಂದು ಸತಿ ತುಂಬ ಅನಿಸ್ತಾ ಇತ್ತು. ಆ್ಯಂಡ್ ಆ ದಿನ ಕೂಡ ನಾನು ಅಳ್ತಾ ಇದ್ದೆ. ಆಗ ಅನಿಸಿದ ದಿನ ಕೂಡ ನಾನು ಅಳ್ತಾ ಇದ್ದೆ. ಬರೀ ಅಳು 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 ಅಳು
ಆ ರಾತ್ರಿ ನಮ್ಮಮ್ಮ ಕಾಲ್ ಮಾಡಿದಾಗ ತುಂಬ ಟ್ರೈ ಮಾಡಿದೆ ಲೈಕ್ ನಕ್ಕೊಂಡು ಮಾತಾಡೋದಕ್ಕೆ, ಬಟ್ ಅಮ್ಮನೇ. ಸೊ ಶಿ ಫೌಂಡ್ ಔಟ್ ದ್ಯಾಟ್ ಐ ಆಮ್ ನಾಟ್ ಓಕೆ. ಅಮ್ಮ ಹೇಳಿದ್ರು ವಿಡಿಯೋ ಕಾಲ್ ಮಾಡು ಬೇಗ ಅಂತ. ಸೊ ಐ ಕಾಲ್ಡ್ ಹರ್ ಆ್ಯಂಡ್ ಶಿ ಸಾ ಮೈ ಫೇಸ್ ಆ್ಯಂಡ್ ಶಿ ಸೆಡ್, ವೈ ಆರ್ ಯು ಕ್ರೈಯಿಂಗ್? I was like, no, nothing, everything is fine, just I was sleeping ಅಷ್ಟೇ ಅಂತ ಅಂದೆ. ಬಟ್ ಮಾಮ್ ಇಸ್ ಅ ಮಾಮ್. ಶಿ ಸೆಡ್, ನನಗೆ ಗೊತ್ತು ನಿಂಗೇನೋ ಆಗಿದೆ ಅಂತ, ನೀನು ಸುಮ್ಮನೆ ಹಿಂಗೆ ಇರಲ್ಲ. ದೆನ್ ನಾನು ಎಲ್ಲ ಸ್ಟೋರಿನೂ ಹೇಳಿದೆ. ನಮ್ಮಮ್ಮ ಹೇಳಿದ್ದು ಒಂದೇ ಮಾತು, ಅವರೆಲ್ಲ ಕುರಿಗಳು ಅದಕ್ಕೆ ಒಟ್ಟಿಗೆ ಇರ್ತಾರೆ, ನೀನು ಸಿಂಹ ಅದಕ್ಕೆ ಒಂಟಿ ಆಗಿರ್ತೀಯ, ಅದಕ್ಕೆ ಯಾಕೆ ಅಳ್ತೀಯ ಅಂತ ಹೇಳಿದ್ರು ಅಷ್ಟೆ. ಸೊ ಆವಾಗ ನನಗೆ ಎಲ್ಲ ಜ್ಞಾನೋದಯ ಆಗಿ ಇಟ್ಸ್ ಓಕೆ ಟು ಬಿ ಅಲೋನ್. ಅದೇ ರವಿಚಂದ್ರನ್ ಅವ್ರದ್ದು ಆಡಿದೆಯಲ್ಲ, ಬಿ ಅಲೋನ್ ಟು ಬಿ ಹ್ಯಾಪಿ ಅಂತ. ಎಸ್, ಐ ವಾಸ್ ಸೇಮ್ ಲೈಕ್ ದ್ಯಾಟ್ ಸಾಂಗ್. ಐ ಥಿಂಕ್ ಸೊ ಆ ಸಾಂಗ್ ನನಗೋಸ್ಕರನೇ ಬರೆದ್ರು ಅಂತ. ಲೋನ್ಲಿನೆಸ್ ಫೀಲ್ ಆಗಬಾರ್ದು ಅಂತ ಏನಾದರೂ ಒಂದು ಥಿಂಗ್ಸ್ ಮಾಡ್ತಾನೆ ಇದ್ದೆ, ಡ್ಯಾನ್ಸ್ ಮಾಡ್ತಾಯಿದ್ದೆ, ಆಡ್ತಾ ಇದ್ದೆ. ನಾನು ಒಬ್ಬಳೇ ಇದ್ರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅದು ಇದು ಅಂತ ಏನೇನೋ ಮಾಡ್ತಾಯಿದ್ದೆ, ಡ್ರಾಯಿಂಗ್ ಮಾಡ್ತಾಯಿದ್ದೆ, ಏನೋ ಮಾಡ್ತಾಯಿದ್ದೆ. ಮತ್ತು ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಿದೆ ಹಾಸ್ಟ್ಲಲ್ಲಿ. ಬೈ ಗಾಡ್ ಗ್ರೇಸ್ ಹಾಸ್ಟ್ಲಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಆಗೋದ್ರು. ಇಷ್ಟೆಲ್ಲ ಇದ್ದರೂ ಫಸ್ಟ್ ಇಯರಲ್ಲಿ ಐ ಅಟೆಂಡೆಡ್ ಮೆನಿ ಸೆಮಿನಾರ್ಸ್. ಎಲ್ಲರೂ ಕೆಟ್ಟವರೇ ಆಗಿರಲ್ಲ, ಸ್ವಲ್ಪ ಜನ ಒಳ್ಳೆಯವರು ಸಹ ನಮ್ಮ ಕ್ಲಾಸಲ್ಲಿದ್ದರು. ಅವ್ರ ಜೊತೆ ಪ್ರಾಜೆಕ್ಟ್ಸು, ಟೆಕ್ನಿಕಲ್ ಟಾಕ್ಸು ಅದು ಇದು ಅಂತ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಐ ಎಂಜಾಯ್ಡ್ ಮೈ ಫಸ್ಟ್ ಇಯರ್ ವಿತ್ ಫುಲ್ ಆಫ್ ಡ್ರಾಮಾ ಆ್ಯಂಡ್ ಐ ಗಾಟ್ ಮೆನಿ ಗ್ರೇಟ್ ಲೈಫ್ ಲೆಸನ್ಸ್. ಸೊ ಮತ್ತು ಹೀಗೆ ನನ್ನ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಸೊ ನಾವು ಹ್ಯಾವ್ 2 months ಹಾಲಿಡೇ ಆ್ಯಂಡ್ ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನನ್ನ ಸ್ಕೂಲ್ ಫ್ರೆಂಡ್ಸ್, ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಐ ಗೋ ಆ್ಯಂಡ್ ಐ ಸೇ ದಮ್ ಹೌ ಐ ಮಿಸ್ ದೆಮ್ ಆ್ಯಂಡ್ ಹೌ ಹಾರ್ಡ್ ಇಟ್ ವಾಸ್ ಟು ಲೀವ್ ವಿತೌಟ್ ದೆಮ್. ಮತ್ತು ಹೊಸ ಸ್ಕಿಲ್ಸು ಅದು ಇದು ಅಂತ ಏನಾದರೂ ಕಲಿಯೋಣ ಈ ಹಾಲಿಡೇಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಸಹ ನಾನು ಮಾಡಿರುವಂಥ ತಪ್ಪು, ಐ ಮೀನ್ ಓವರ್ ಶೇರಿಂಗ್, ಟ್ರಸ್ಟಿಂಗ್ ಸಮ್ವನ್ ಬ್ಲೈಂಡ್ಲಿ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮುಖ್ಯವಾಗಿ ಎಂಜಾಯ್ ಯುವರ್ ಕಾಲೇಜ್ ಡೇಸ್. ಆ್ಯಂಡ್ ಹೆಂಗೆ ಸ್ಪೀಚ್ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕಾಲೇಜ್ ಲೈಫೆಲ್ಲ ಮುಗ್ದೋಯ್ತು ಆ್ಯಂಡ್ ಐ ಆಮ್ ನೌ ಗೋಯಿಂಗ್ ಟು ಡೂ ಸಮ್ ಜಾಬ್ಸ್ ಸಾರ್ಟ್ ಆಫ್ ಥಿಂಗ್, ಆ ಥರ ಎಲ್ಲ ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಎಸ್, ಫಸ್ಟ್ ಇಯರಲ್ಲಿ ಯಾರನ್ನೂ ಅಷ್ಟೊಂದು ಬೇಗ ನಂಬಕ್ಕೆ ಹೋಗಬೇಡಿ ನಂತರ. ಆ್ಯಂಡ್ ಓವರ್ ಶೇರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮುಖ್ಯವಾಗಿ ಯಾವುದೂ ಟೆನ್ಷನ್ ತೊಗೊಂಡಿರ ಚೆನ್ನಾಗಿ ಓದಿ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿ. ಬಾಯ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಜರ್ನಿ. ಸೊ ನೀವು ನಿಮ್ಮ ಜರ್ನಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ.